ಫೈನಲಿ ಕೆಎ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ನೀವೆಲ್ಲರೂ ಕೂಡ ವೇಟ್ ಮಾಡ್ತಿದ್ರಿ ಈ ಒಂದು ಅಪ್ಡೇಟ್ ಯಾವಾಗ ಬರುತ್ತೆ ಅಂತ. ಆ ಒಂದು ಅಪ್ಡೇಟ್‌ನ ಕೆಇ ಅವರು ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಇದೆ ಕೆಇ ಕಡೆಯಿಂದ. ಏನ್ ಗುಡ್ ನ್ಯೂಸ್ ಇದೆ, ಏನ್ ಅಪ್ಡೇಟ್ ಇದೆ ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವೇನಾದ್ರೂ ಕರ್ನಾಟಕದಲ್ಲಿ ಸಿಇಟಿ ಕೌನ್ಸಿಲಿಂಗ್‌ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಕಾಲೇಜ್ ಒಂದು ಕಾಲೇಜ್ ಫಿಲ್ಟರ್ ಇದೆ. ಜಸ್ಟ್ ನಿಮ್ಮ ಸೀಟ್ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದನ್ನ ಎಂಟರ್ ಮಾಡಿ. ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರೋ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಯಾವ ಕಾಲೇಜ್ಗಳು ಅಲಾಟ್ಮೆಂಟ್ ಆಗ್ಬೋದು ಅಂತ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ. ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ನಿಮ್ಗೆ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆನ ನೀಡ್ತಾ ಇದ್ದೀನಿ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳು ಎಂತ ದೊಡ್ಡ ಸ್ಕ್ಯಾಮ್‌ನ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ ಬೇರೆ ಬ್ರಾಂಚ್ ಸಿಕ್ಕಿದ್ರೆ ನೀವು ಮೆಕ್ಯಾನಿಕಲ್, ಸಿವಿಲ್ ಅಡ್ಮಿಷನ್ ಆಗಿಲ್ಲ ಅಂದ್ಬಿಟ್ಟು, ಎಲ್ಲಾ ಕಾಲೇಜಲ್ಲೂ ಸಿಎಸ್ ಸಂಬಂಧಪಟ್ಟ ಹಾಗೆ ಕೇವಲ ಒಂದು ಬ್ರಾಂಚ್ ಇರ್ತಿತ್ತು ಅಷ್ಟೇನೆ. ಇವಾಗ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂದ್ರೆ ಅದನ್ನ 2 ಬ್ರಾಂಚ್ ಮಾಡಿದ್ರು. ಈ ಇಯರ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ 3 ಬ್ರಾಂಚ್ ಮಾಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಒಂದು ಬ್ರಾಂಚ್ ಇರ್ತಿದ್ದು. ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಡಾಟಾ ಸೈನ್ಸ್ ಅಂತ ಮಾಡ್ತಿದಾರೆ. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅಂತ ಮಾಡ್ತಾ ಇದಾರೆ. ಈ ರೀತಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಸೀಟ್‌ಗಳನ್ನ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ರಿಲೇಟೆಡ್‌ನ ಇನ್ಕ್ರೀಸ್ ಮಾಡ್ತಾ ಇದಾರೆ. ಯಾಕಂದ್ರೆ ಆ ಒಂದು ಸೀಟ್‌ಗಳು ಸಿಕ್ಕಿದ್ರೆ ಮಾತ್ರ ನೀವು ಅಡ್ಮಿಷನ್ ಆಗ್ತೀರಾ ಇಂಜಿನಿಯರಿಂಗ್‌ಗೆ, ಬೇರೆ ಸಿಕ್ಕಿದ್ರೆ ಅಡ್ಮಿಷನ್ ಆಗಲ್ಲ ಅಂದ್ಬಿಟ್ಟು. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ವಿತಿನ್ 4 ಇಯರ್ಸ್ ಅಲ್ಲಿ ಇಂಜಿನಿಯರಿಂಗ್ ಏನ್ ಸಿಎಸ್ ಬ್ರಾಂಚಿಂಗ್ ನಡೀತಿದೆಯಲ್ಲ ಡಿಮ್ಯಾಂಡ್ ಅದು ಕೂಡ ಫಾಲ್ ಡೌನ್ ಆಗುತ್ತೆ. ಅದರಿಂದ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಒಂದು ಅಡ್ಮಿಷನ್ ಆಗಬೇಕಾಗುತ್ತೆ. ಇಂಜಿನಿಯರಿಂಗ್ ಯಾರು ಅಡ್ಮಿಷನ್ ಆಗಬೇಕು ಅಂತ ಅನ್ಕೊಂಡಿದ್ರ ಅವರು. ಇವಾಗ ಕೆಎ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಏನಿದೆ, ಗುಡ್ ನ್ಯೂಸ್ ಏನಿದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೋಡಿ ನೀವೆಲ್ಲರೂ ಕೂಡ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಫೈನಲಿ ಒಂದು ಸಿಗ್ನಲ್ ಬಂದಿದೆ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಆದಷ್ಟು ಬೇಗ ಬರುವಂತದ್ದು ಒಂದು ಅಪ್ಡೇಟ್ ಬಂದಿದೆ. ಏನಂದ್ರೆ ಇಲ್ಲಿ ಕೀ ಅವ್ರು ಬಂದ್ಬಿಟ್ಟು ಇವಾಗ ಸ್ಪೆಷಲ್ ಕ್ಯಾಟಗರಿದು ಒಂದು ಲಿಸ್ಟ್ ನ ಬಿಟ್ಟಿದ್ರೆ. ಈ ಒಂದು ಲಿಸ್ಟ್ ಅಲ್ಲಿ ಎಲ್ಲಾ ಸ್ಪೆಷಲ್ ಕ್ಯಾಟಗರಿದು ಎಲಿಜಿಬಲ್ ಲಿಸ್ಟ್ ನ ಬಿಟ್ಟಿದ್ರೆ. ಆದ್ರೆ ಸ್ಪೋರ್ಟ್ಸ್ ಕ್ಯಾಟಗರಿನ ಲೇಟರ್ ಆಗಿ ಅನೌನ್ಸ್ಮೆಂಟ್ ನ ಮಾಡ್ತೀವಿ ಅಂತ ಹೇಳಿದ್ರೆ. ಇಲ್ಲಿ ಯಾರ್ದ್ಯಾರ್ದು ಇವಾಗ ಎಲಿಜಿಬಲ್ ಅಂತ ಬಂದಿದೆಯಲ್ಲ ಇವ್ರದ್ದು ಎಲ್ಲಾರು ಕೂಡ ಈ ರಿಸರ್ವೇಶನ್ ಗಳನ್ನ ಕ್ಲೈಮ್ ಮಾಡ್ಬೋದಾಗಿರುತ್ತೆ. ಅಂದ್ರೆ ಇವಾಗ ಯಾರು ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಕೊಟ್ಟಿದ್ದಾರೆ, ಎನ್‌ಸಿಸಿ ಕೊಟ್ಟಿದ್ದಾರೆ, ಅವ್ರದ್ದೆಲ್ಲಾರ್ದು ಕೂಡ ಎಲಿಜಿಬಲ್ ಅಂತ ಯಾರ್ದು ಬಂದಿರುತ್ತೆ ಈಗ, ಅವರೆಲ್ಲರೂ ಕೂಡ ಇವಾಗ ಏನ್ ಮಾಡ್ಬೋದಾಗಿರುತ್ತೆ ಅಂದ್ರೆ ಇವಾಗ ವೆರಿಫಿಕೇಶನ್ ಸ್ಲಿಪ್ ಅಲ್ಲೂ ಕೂಡ ಯು ಆರ್ ಎಲಿಜಿಬಲ್ ಅಂತ ಬರುತ್ತೆ. ಕೌನ್ಸಿಲಿಂಗ್ ಅಲ್ಲಿ ಈ ಒಂದು ರಿಸರ್ವೇಶನ್ ಗಳ ಬೇಸಿಸ್ ಮೇಲೆ ನೀವು ಸೀಟ್ ಕ್ಲೈಮ್ ಮಾಡ್ಬೋದು. ಇವಾಗ ನಾಟ್ ಎಲಿಜಿಬಲ್ ಅಂತ ಯಾರ್ದಿದೆ ನೀವ್ ಯಾರು ಕೂಡ ಇವಾಗ ಸೀಟ್ ನ ಕ್ಲೈಮ್ ಮಾಡಕ್ ಆಗಲ್ಲ. ಸರಿನಾ? ಮತ್ತೆ ನಾಟ್ ಎಲಿಜಿಬಲ್ ಆಗಿರೋರು ಏನ್ ಮಾಡ್ಬೇಕು ಅನ್ನೋದನ್ನ ಕೇರ್ ನೋಟಿಫೈ ಮಾಡ್ತಾರೆ. ಅದಕ್ಕೆ ವೆಯ್ಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋ ಯಾರ್ಯಾರಿಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬಿಟ್ಟು ಈ ರೀತಿ ಇದೆ ಅಂತ ಒಂದು ಅಪ್ಡೇಟ್ ನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಕಾಲೇಜ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ.